ಹಾಯ್ ಸ್ನೇಹಿತರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಕ್ಲಾಸಲ್ಲಿ ಮೇ 12 ಮತ್ತು 13ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಇತ್ತೀಚೆಗೆ ಯಾವ ಸಂಸ್ಥೆಯು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಎದುರಿಸಲು ಮೊದಲ ಕಾನೂನನ್ನು ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಯುರೋಪಿಯನ್ ಯೂನಿಯನ್ ಸರಿಯಾದ ಉತ್ತರ. ಯುರೋಪಿಯನ್ ಯೂನಿಯನ್ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಎದುರಿಸಲು ತನ್ನ ಮೊದಲ ಕಾನೂನನ್ನು ಅಳವಡಿಸಿಕೊಂಡಿರುವಂಥದ್ದು. ಈ ಕಾನೂನಿನ ಪ್ರಕಾರ EU ದೇಶಗಳು, ಯುರೋಪಿಯನ್ ಯೂನಿಯನ್ ದೇಶಗಳು ಸ್ತ್ರೀ ಜನನಾಂಗ ಉಣಗೊಳಿಸುವಿಕೆ, ಬಲವಂತದ ಮದುವೆ ಮತ್ತು ಆನ್ಲೈನ್ ಕಿರುಕುಳಗಳನ್ನು ಅಪರಾಧೀಕರಿಸಬೇಕು. ಆದಾಗ್ಯೂ ಕಾನೂನು ಅತ್ಯಾಚಾರದ ಸಾಮಾನ್ಯ ವ್ಯಾಖ್ಯಾನವನ್ನು ಒಳಗೊಂಡಿಲ್ಲ. ಈ ಯುರೋಪಿಯನ್ ಯೂನಿಯನ್ ಆಯೋಗವು ಇದನ್ನು 2022ರಲ್ಲಿ ಈ ಕಾನೂನನ್ನು ಪ್ರಸ್ತಾಪಿಸಿತ್ತು. ಹೌದಾ? ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು 2024ಕ್ಕೆ ಆಧುನಿಕ ಆಹಾರ ಪದ್ಧತಿಗೆ ಸರಿಹೊಂದುವಂತೆ ಭಾರತೀಯರಿಗೆ ನವೀಕರಿಸಿದ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ 2024ರಲ್ಲಿ ಭಾರತೀಯರಿಗೆ ನವೀಕರಿಸಿದ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಇದನ್ನು ಹೈದರಾಬಾದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನ ಸಂಶೋಧಕರು ಅಭಿವೃದ್ಧಿಪಡಿಸಿದ್ದಾರೆ. ದೈಹಿಕ ಚಟುವಟಿಕೆ, ನಿಯಮಿತ ವ್ಯಾಯಾಮ ಮತ್ತು ಉಪ್ಪು ಮತ್ತು ಹೆಚ್ಚಿನ ಕೊಬ್ಬು ಸಕ್ಕರೆ ಆಹಾರಗಳ ಮೇಲಿನ ಮಿತಿಗಳನ್ನು ಹೇಳುವುದು ಮಾರ್ಗಸೂಚಿಗಳು ಸ್ಥೂಲಕಾಯತೆಯನ್ನು ಎದುರಿಸುವ ಗುರಿಯನ್ನು ಇದು ಹೊಂದಿದೆ. ಇನ್ನು ಮೂರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಹಿಂಡನ್ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಯಮುನಾ ನದಿಯ ಉಪನದಿ ಇದಾಗಿದೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಿಂಡನ್ ನದಿಯ ಮಾಲಿನ್ಯದ ಕುರಿತು 2 ವಾರಗಳಲ್ಲಿ ಹೆಚ್ಚುವರಿ ವರದಿಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಿದೆ. ಮಾಲಿನ್ಯಕಾರಕ ಪುರಸಭೆಯ ಸಂಸ್ಥೆಗಳ ವಿರುದ್ಧ ಕ್ರಮಗಳನ್ನು ವಿವರಿಸುತ್ತದೆ. ಹಿಂಡನ್ ಯಮುನಾ ನದಿಯ ಉಪನದಿ ಸಹರಾನಪುರದಿಂದ ನೋಯ್ಡಾದವರೆಗೆ 400 ಕಿಲೋಮೀಟರ್ ನಗರ, ಕೃಷಿ ಮತ್ತು ಕೈಗಾರಿಕಾ ತ್ಯಾಜ್ಯವು ಗಂಗಾ ಜಲಾನಯನ ಪ್ರದೇಶದಲ್ಲಿ ಅತ್ಯಂತ ಕಲುಷಿತ ಪ್ರದೇಶವಾಗಿದೆ. ಇದು 2015ರಲ್ಲಿ CPCB ಇದನ್ನು ಸತ್ತ ನದಿ ಎಂದು ಘೋಷಿಸಿತು. ಇದು ಸ್ಥಾನಕ್ಕೆ ಅನರ್ಹವಾಗಿರುವಂತಹ ನದಿಯಾಗಿದೆ. ಇದು ಅಷ್ಟೊಂದು ಕಲುಷಿತವಾಗಿರುವಂತಹ ನದಿಯಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೊನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಸ್ಸಾಂ ರಾಜ್ಯದಲ್ಲಿ ಇದೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಸ್ಸಾಂನ ಮುಖ್ಯ ಕಾರ್ಯದರ್ಶಿ ಸೊನೈ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನಿರ್ಮಾಣ ಚಟುವಟಿಕೆಗಳನ್ನು ಅನುಮತಿಸುವ ಜವಾಬ್ದಾರಿಯುತ ಅಧಿಕಾರಿಗಳನ್ನು ಗುರುತಿಸಲು ಇದು ಒತ್ತಾಯಿಸಿದೆ. 1998ರಲ್ಲಿ ಸ್ಥಾಪಿತವಾದಂತಹ ಈ ಅಭಯಾರಣ್ಯವು ಅಸ್ಸಾಂನ ಸೋನಿತ್ಪುರ್ ಜಿಲ್ಲೆಯಲ್ಲಿದೆ. ಇದು ಗ್ರೇಟ್ ಹಿಮಾಲಯನ್ ಶ್ರೇಣಿಯ ಪಕ್ಕದಲ್ಲಿದೆ. ಇದು ಹವಾಮಾನವು ಉಪ ಉಷ್ಣವಲಯವಾಗಿದೆ. ಭಾರಿ ಮಳೆಗೆ ಮತ್ತು ಬುರ್ಹಿ ದಿಹಿಂಗ್ ಮತ್ತು ನಾಮ್ಚಾಂಗ್ನಂತಹ ನದಿಗಳಿಂದ ಪ್ರವಾಹಕ್ಕೆ ಇದು ಒಳಗಾಗುತ್ತದೆ. ಈ ಸಂರಕ್ಷಿತ ಆವಾಸ ಸ್ಥಾನವನ್ನು ಅಪಾಯಕ್ಕೆ ಸಿಲುಕಿಸಲು NGT ಹೊಣೆಗಾರಿಕೆಯನ್ನು ಬಯಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಹಮ್ಮದ್ ಇದ್ರಿಸ್ ಡೆಬಿ ಅವರು ಯಾವ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಡ್. ಮಿಲಿಟರಿ ಸರ್ವಾಧಿಕಾರಿ ಮತ್ತು ಚಾಡ್ನ ಹಂಗಾಮಿ ಅಧ್ಯಕ್ಷರಾದ ಮಹಮ್ಮದ್ ಇದ್ರಿಸ್ ಡೆಬಿ ಇಟ್ನೋ ಅವರು 2024ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಅವರ ತಂಡ ಅಧ್ಯಕ್ಷ ಇಡ್ರಿಸ್ ಡೆಬಿ ಬಂಡುಕೋರರಿಂದ ಕೊಲ್ಲಲ್ಪಟ್ಟಂತ ಇವರ ತಂದೆ ಯಾರಪ್ಪ ಅಂದ್ರೆ ಇಡ್ರಿಸ್ ಡೆಬಿ ಬಂಡುಕೋರರಿಂದ ಕೊಲ್ಲಲ್ಪಟ್ಟ ನಂತರ ಅವರು 2021ರಲ್ಲಿ ಅಧಿಕಾರವನ್ನು ಪಡೆದರು. ಇಡ್ರಿಸ್ ಡೆಬಿ 30 ವರ್ಷಗಳ ಕಾಲ ಚಾಡ್ ಅನ್ನ ಸರ್ವಾಧಿಕಾರಿಯಾಗಿ ಆಳಿದರು.
ಮಹಮ್ಮದ್ ಇದ್ರಿಸ್ ಡೆಬಿಯ ವಿಜಯವು ಅವರ ಆಡಳಿತವನ್ನು ಇನ್ನೂ 6 ವರ್ಷಗಳವರೆಗೆ ವಿಸ್ತರಿಸುತ್ತದೆ. ಚುನಾವಣಾ ಫಲಿತಾಂಶವನ್ನು ರಾಷ್ಟ್ರೀಯ ಚುನಾವಣಾ ನಿರ್ವಹಣಾ ಸಂಸ್ಥೆಯು ಮೇ 10, 2024 ಅವರ ನಾಯಕತ್ವವನ್ನು ಕಾನೂನುಬದ್ಧಗೊಳಿಸಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಭೂತಾನ್ ನಡುವಿನ 5ನೆಯ ಜಂಟಿ ಕಸ್ಟಮ್ಸ್ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಡಾಖ್ ಸರಿಯಾದ ಉತ್ತರ. ಲಡಾಖ್ ಎಂಬುದು ಸರಿಯಾದ ಉತ್ತರ. ಭಾರತ ಮತ್ತು ಭೂತಾನ್ ನಡುವಿನ 5ನೆಯ ಜಂಟಿ ಕಸ್ಟಮ್ಸ್ ಸಭೆಯು ಮೇ 6ರಿಂದ 7, 2024 ಲಡಾಖ್ನ ಲೇಹ್ನಲ್ಲಿ ಕರೆಯಲ್ಪಟ್ಟಿದೆ. ಹೊಸ ಭೂ ಕಸ್ಟಮ್ ಸ್ಟೇಷನ್ಗಳು, ವ್ಯಾಪಾರ ಮಾರ್ಗಗಳು, ಮೂಲ ಸೌಕರ್ಯಗಳು, ಡಿಜಿಟಲೀಕರಣ, ಕಳ್ಳ ಸಾಗಾಣಿಕೆ ತಡೆಗಟ್ಟುವಿಕೆ, ಸಂಘಟಿತ ಗಡಿಯಾಚೆಗಿನ ನಿರ್ವಹಣೆಯಂತಹ ದ್ವಿಪಕ್ಷೀಯ ವಿಷಯಗಳ ಕುರಿತು ಚರ್ಚೆಗಳು 2 ರಾಷ್ಟ್ರಗಳ ಅಧಿಕಾರಿಗಳ ಸಹ ಅಧ್ಯಕ್ಷತೆಯಿಂದ ಸಭೆಯನ್ನು ನಡೆಸಲಾಯಿತು. ಹೌದಾ? ಈ ಕಾರ್ಯಾಗಾರಗಳು ದ್ವಿಪಕ್ಷೀಯ ಒಪ್ಪಂದಗಳ ಮೂಲಕ ಸಾಮರ್ಥ್ಯ ವರ್ಧನೆ, ಗಡಿಯಾಚೆಗಿನ ವ್ಯಾಪಾರ ಉಪಕ್ರಮಗಳಿಗೆ ಭಾರತದ ಬೆಂಬಲವನ್ನು ಭೂತಾನ್ ಶ್ಲಾಘಿಸಿತು. ನಡೆಯುತ್ತಿರುವ ಸಹಯೋಗಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ರಾಜ್ಯದಲ್ಲಿ ಕಾಡ್ಗಿಚ್ಚನ್ನು ತಡೆಯಲು ಇತ್ತೀಚೆಗೆ ಯಾವ ರಾಜ್ಯವು ಪಿರುಲ್ ಲಾವೋ ಪೈಸೆ ಪಾವೋ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ಸರಿಯಾದ ಉತ್ತರ. ಉತ್ತರಾಖಂಡ್ ಸರ್ಕಾರದ ಪಿರುಲ್ ಲಾವೋ ಪೈಸೆ ಪಾವೋ ಅಭಿಯಾನವು ಕಾಡಿನ ಬೆಂಕಿಯನ್ನು ನಿಭಾಯಿಸುವ ಗುರಿಯನ್ನು ಇದು ಹೊಂದಿದೆ. ಈ ಅಭಿಯಾನದ ಒಂದು ಗುರಿ ಏನಂದ್ರೆ ಕಾಡಿನ ಬೆಂಕಿಯನ್ನು ನಿಭಾಯಿಸುವುದು. 5 ಜೀವಗಳನ್ನು ಬಲಿ ತೆಗೆದುಕೊಂಡ ಬೆಂಕಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದ್ದು, ಅರಣ್ಯ ನಾಶ ಮತ್ತು ವಾಯು ಮಾಲಿನ್ಯದ ತ್ವರಿತ ಕ್ರಮ, ಸಹಕಾರ ಸಂಘಗಳು ಮತ್ತು ಯುವ ಗುಂಪುಗಳು ಸೇರಿದಂತೆ ಸಾರ್ವಜನಿಕ ಒಳಗೊಳ್ಳುವಿಕೆಯನ್ನು ಒತ್ತಾಯಿಸುವ ಅಭಿಯಾನವನ್ನು ಸಿಎಂ ಧಾಮಿ ಪ್ರಾರಂಭಿಸುತ್ತಾರೆ. ಅಭಿಯಾನವು ಪೈನ್ ಮರದ ಎಲೆಗಳನ್ನು ಸಂಗ್ರಹಿಸಿ ಪ್ರತಿ ಕೆಜಿಗೆ 50 ರು ಸಂಗ್ರಹಿಸಿದ ಎಲೆಗಳನ್ನು ಕೈಗಾರಿಕೆಗಳಿಗೆ ಮಾರಾಟ ಮಾಡಲಾಗುತ್ತದೆ. ತಹಸೀಲ್ದಾರರು ಸಂಗ್ರಹಣಾ ಕೇಂದ್ರಗಳನ್ನು ನೋಡಿಕೊಳ್ಳುತ್ತಾರೆ. ಮತ್ತಷ್ಟು ಅರಣ್ಯ ನಾಶವನ್ನು ತಡೆಯುವುದು ಇದರ ಗುರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಜೆಂಡಾ 2063 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕನ್ ಯೂನಿಯನ್ ಸರಿಯಾದ ಉತ್ತರ. 55 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವ ಆಫ್ರಿಕನ್ ಯೂನಿಯನ್ ದಕ್ಷಿಣ ಗಾಜಾದ ರಫಾಗೆ ಇಸ್ರೇಲ್ ಮಿಲಿಟರಿ ಆಕ್ರಮಣವನ್ನು ಖಂಡಿಸಿತು. ಸಂಘರ್ಷದ ಮಾರಣಾಂತಿಕ ಉಲ್ಬಣವನ್ನು ನಿಲ್ಲಿಸಲು ಅಂತಾರಾಷ್ಟ್ರೀಯ ಸಮುದಾಯವನ್ನು ಇದು ಒತ್ತಾಯಿಸಿತು. 2002ರಲ್ಲಿ ಸ್ಥಾಪಿತವಾದ ಆಫ್ರಿಕನ್ ಯುನಿಟಿ ಸಂಘಟನೆ ಬದಲಿಗೆ AU ಆಫ್ರಿಕನ್ ರಾಷ್ಟ್ರಗಳ ನಡುವೆ ಏಕತೆ, ಸಹಕಾರ ಮತ್ತು ಅಭಿವೃದ್ಧಿಯನ್ನು ಬೆಳೆಸುವ ಗುರಿಯನ್ನು ಇದು ಹೊಂದಿದೆ. ತನ್ನ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟ AU ಅಜೆಂಡಾ 2063 ಮೂಲಕ ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತ ಆಫ್ರಿಕಾವನ್ನು ಬಯಸುತ್ತದೆ. ಆಫ್ರಿಕನ್ ನೇತೃತ್ವದ ಉಪಕ್ರಮಗಳಿಗೆ ಇದು ಒತ್ತು ನೀಡುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಡಲ್ ಪರೀಕ್ಷೆಯು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟೈಫಾಯ್ಡ್ ಸರಿಯಾದ ಉತ್ತರ. ಸಾಲ್ಮೊನೆಲ್ಲಾ ಟೈಪ್ನಿಂದ ಉಂಟಾಗುವಂತಹ ಟೈಫಾಯ್ಡ್ ಜ್ವರವನ್ನು ನಿರ್ಣಯಿಸಲು ನಿರ್ಣಾಯಕವಾದ ವೈಡಲ್ ಪರೀಕ್ಷೆಯ ದೋಷದಿಂದ ಇದು ಬಳಲುತ್ತದೆ. ರೋಗದ ವಿರುದ್ಧ ಭಾರತದ ವಿಧವನ್ನು ಸಂಕೀರ್ಣಗೊಳಿಸುತ್ತದೆ. ಟೈಫಾಯ್ಡ್ನ ಲಕ್ಷಣಗಳು ಇತರ ಕಾಯಿಲೆಗಳೊಂದಿಗೆ ಅತಿಕ್ರಮಿಸುತ್ತವೆ. ನಿಖರವಾದ ಪರೀಕ್ಷೆಯ ಅಗತ್ಯವಿರುತ್ತದೆ. 1800ರ ದಶಕದ ಅಂತ್ಯದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಪರೀಕ್ಷೆಯು ವಿಶ್ವಾಸಾರ್ಹತೆಯನ್ನು ಹೊಂದಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಎಚ್ಚರಿಕೆಯನ್ನು ಪ್ರೇರೇಪಿಸುತ್ತದೆ. ಇದರ ಅನುಕೂಲತೆಯ ಹೊರತಾಗಿಯೂ ಅದರ ಮೇಲೆ ಅವಲಂಬನೆಯು ತಪ್ಪಾಗಿ ರೋಗ ನಿರ್ಣಯ ಮಾಡುವ ಅಪಾಯವನ್ನು ಉಂಟು ಮಾಡುವಂಥದ್ದಾಗಿದೆ. ಹೌದಾ? ಇದು ಆಂಟಿಮೈಕ್ರೋಬಿಯಲ್ ಪ್ರತಿರೋಧವನ್ನು ಉತ್ತೇಜಿಸುತ್ತದೆ. ಹೆಚ್ಚು ವಿಶ್ವಾಸಾರ್ಹ ರೋಗ ನಿರ್ಣಯದ ಕಡೆಗೆ ಬದಲಾಯಿಸುವಂತೆ ಒತ್ತಾಯಿಸುತ್ತದೆ. ಹೌದಾ? ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಯಾವ ಸ್ಥಳದಲ್ಲಿ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಸರಿಯಾದ ಉತ್ತರ.
ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಕೃಷಿಯನ್ನು ಪ್ರಾರಂಭಿಸಿತು. ಈ ಉಪಕ್ರಮವು ತಿಳುವಳಿಕೆಯುಳ್ಳ ಕೃಷಿ ನಿರ್ಧಾರ ತೆಗೆದುಕೊಳ್ಳಲು AI, ರಿಮೋಟ್ ಸೆನ್ಸಿಂಗ್ ಮತ್ತು GIS ನಂತಹ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ. ಇದು ಡಿಜಿಟಲ್ ಬೆಳೆ ಸಮೀಕ್ಷೆ, ಕೃಷಿ ಅಂಕಿಅಂಶಗಳ ಏಕೀಕೃತ ಪೋರ್ಟಲ್ನಂತಹ ಮೂಲಗಳಿಂದ ಜಿಯೋಸ್ಪೇಷಿಯಲ್ ಡೇಟಾವನ್ನು ಕ್ರೋಢೀಕರಿಸುತ್ತದೆ. ಕೃಷಿ ICCE ಕೃಷಿ ವಲಯವನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಗುರಿಯನ್ನು ಹೊಂದಿದ್ದು, ಉತ್ಪಾದಕತೆ ಮತ್ತು ಮಾರುಕಟ್ಟೆ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವಂಥದ್ದಾಗಿದೆ. ಇನ್ನು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀಡಲಾಗಿದೆ. ಇದು ಈ ದಿನದ ಕ್ವಿಜನ್ನು ಇಲ್ಲಿ 5 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಈ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಂಡು ಇವುಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ, ಇಂದಿನ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.